ಇದನ್ನ 20 ಬಾರಿ ಮಾಡಿಸ್ದೆ, ಅವ್ರ ಬಹುಶಃ ಏನೂ ಆಗ್ಲಿಲ್ಲ, ಆರಾಮ್ ಬಂದ್ರು. ಕಾರ್ಯಕ್ರಮಕ್ಕೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋದಾಗ ತುಂಬಾ ಜನರಿಗೆ ಉಸಿರಾಡಕ್ಕೆ ಕಷ್ಟ ಆಯ್ತು. ಅವಾಗ ಆ ಪ್ರಾಣಾಯಾಮವನ್ನ 10 ಬಾರಿ ನಾನು ಬರೀ ಹೇಗ್ ಮಾಡಿಸಿದ್ದು ಅಂತಂದ್ರೆ ಉಸಿರನ್ನ ಬಿಡಿಸೋದು, ಈ ಉಸಿರ ಬದುಕಿಸೋ ಕೆಲಸ ಮಾಡೋದು ಯಾವುದು ಅಂತಂದ್ರೆ ಯೋಗ. ಕೋವಿಡ್ ಅಲ್ಲಿ ಅನೇಕ ಜನರಿಗೆ ಉಸಿರಾಟದ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅನೇಕ ಜನರಿಗೆ ಉಸಿರು ಸರಳವಾಗಿ ಮಾಡಿದ್ ಯಾವುದು ಅಂದ್ರೆ ಅದು ಯೋಗ. ಯೋಗವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಾವು ನಿಜವಾಗ್ಲೂ ಸಾಧಕರಾಗ್ತೀವಿ. ಯಾರು ಯೋಗವನ್ನ ಅಳವಡಿಸಿಕೊಳ್ಳೋದಿಲ್ಲ ಅವರು ಬಾಧಕರಾಗಬೇಕು ಇಲ್ಲ ಸಾಧಕರಾಗಬೇಕು ಅಂತ ನೀವೇ ಚಿಂತನೆ ಮಾಡಬೇಕಾಗಿದೆ. ಯೋಗ ಶಾಸ್ತ್ರ ಅನ್ನೋದು ಬರೀ ಏನಂತಂದ್ರೆ ಆಸನಗಳಲ್ಲಿ ಇಲ್ಲ. ಬಹುಶಃ ನಾವೆಲ್ಲ ಅನ್ಕೊಂಡಿದ್ದು ಯೋಗ ಅಂತ ಅಂದ್ರೆ ಬರೀ ಯೋಗಾಸನ ಅಂತ ತಿಳ್ಕೊಂಡಿದ್ದೀವಿ. ಯೋಗ ಅನ್ನೋದು ಬಹಳ ದೊಡ್ಡ ಒಂದು ಸಂಪತ್ತು. ಆ ಸಂಪತ್ತನ್ನ ಯಾರು ಇಟ್ಕೊಳ್ತೀರೋ ಅದು ಕಡೆಯವರೆಗೂ ನೀವೆಲ್ಲ ಶ್ರೀಮಂತರಾಗ್ತೀರ. ಯಾರು ಯೋಗ ಸಂಪತ್ತನ್ನ ಇಟ್ಕೊಳ್ಳೋದಿಲ್ಲ ಅವ್ರು 100 ಕೋಟಿ ಇಟ್ಕೊಂಡಿದ್ರು ಅವರೆಲ್ಲ ಬಡವರಾಗ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ದೇಹವನ್ನ ಸಂಪೂರ್ಣವಾಗಿ ಸೇತುಬಂಧಾಸನ ಸ್ಥಿತಿಗೆ ಬರೋಣ. ಸಂಪೂರ್ಣ ಮೇಲೆ ಸ್ಥಿತಿಯಲ್ಲಿ ಎಲ್ಲ